ನಮ್ಮ ಅಣ್ಣ ಇವತ್ತು ದೇವ್ರ ಹತ್ರ ಕೇಳ್ಕೊಂತಿದ್ದೇನೆ ನನ್ನ ಹೆಂಡತಿ ಕಣ್ ಕಾಣಿಸ್ದಂಗಾಗಲಿ ಅಂತ ಹುಡುಗಿರ್ನ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಹೊಯ್ಸಳ ಅಂತ. ಒಳಗೆ ಬರ್ತಿದ್ದಾಗೆ ಒಬ್ರು ಸ್ವಾಗತ ಮಾಡೋಕ್ಕೆ ಅಂತ ಗೇಟಲ್ಲಿ ನಿಂತಿರ್ತಾರೆ. ನಮಗೆ ಹೋಗ್ತಿದ್ದಾಗೇನೆ ಹಾಗೆ ಟೀ ಮಾಡಿ ಕುಂಕುಮ ಇಟ್ಟು. ಯಾವ ಹೋಟ್ಲಲ್ಲಿ ಈ ಥರ ನಾನು ನೋಡಿರಲಿಲ್ಲ. ಮಟನ್ ಮಡಕೆ ಬಿರಿಯಾನಿ, ಇದು ಚಿಕನ್ ಮಡಕೆ ಬಿರಿಯಾನಿ. ಎಷ್ಟು ನಾನು ಹೋಗಿರ್ತೀನಿ, ಹೊಟ್ಟೆ ನೋವ್ತಾ ಇದೆ ಸ್ವಲ್ಪ. ಈಗ ಓಪನ್ ಮಾಡ್ತಿದ್ದೆ. ಈಗ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮಣ್ಣ ಅತ್ತಿಗೆ ನಮ್ಮ ಅಕ್ಕ ಎಲ್ಲ ಇವತ್ತು ಚೆನ್ನಾಗಿ ತಿನ್ನಕ್ಕೆ ಬಂದಿದ್ದೀವಿ. ಯಾಕೆ ಇಷ್ಟನ ಯಾಕೆ ಅಂದರೆ ನಮ್ಮ ಪೂಜಾ ಅವರು ನನಗೆ ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಜೀವನದಲ್ಲಿ ಮೊದಲನೇ ಬಾರಿ ಅವರು ಒಂದು 100 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನನಗೋಸ್ಕರ. ನಾನು ಅಷ್ಟೇ 1-1.5 ಸಾವಿರ ರೂಪಾಯಿ ಆದರೆ ಮಾತ್ರ ನಂದು. ಇನ್ನು ಅದ್ರ ಮೇಲೆ ಎಕ್ಸ್ಟ್ರಾ ಆಗಿದ್ದೆಲ್ಲ ನಮ್ಮ ಅಣ್ಣಂದು. ಎಷ್ಟಾದರೂ ಅವಳದೇನೆ. ಅವನು ಎಷ್ಟೋ ದಿನದಿಂದ ಆಟ ಹಿಡಿದು ಕೂತಿರೋದು, ನಂಗೆ ಪಾರ್ಟಿ ಕೊಡಿಸು ನೀವು ಕೊಡಿಸೇ ಇಲ್ಲ ನನಗೆ ಅಂತ. ಇವತ್ತು ಸಡನ್ನಾಗಿ ಬಂದಿರೋದು ಪಾರ್ಟಿಗೆ. ನೋಡೋಣ ಬನ್ನಿ. ಈಗ ನಾವು ಎಲ್ಲಿ ಯಾವ ಹೋಟ್ಲ್ ಹೆಸನ? ಹೊಯ್ಸಳ. ಯಾವ ರೋಡು? ಬೇಲೂರು ರೋಡು ಹೊಯ್ಸಳ ಹೋಟೆಲಿಗೆ ಬಂದಿದ್ದೀವಿ. ನಾವೇ 4 ಜನ, ಪಾಪಾಣಿ ಒಬ್ಬ. ನಮ್ಮ ಅಣ್ಣ ಇವತ್ತು ದೇವ್ರ ಹತ್ರ ಕೇಳ್ಕೊಂತಿದ್ದೇನೆ ನನ್ನ ಹೆಂಡತಿ ಕಣ್ ಕಾಣಿಸ್ದಂಗಾಗಲಿ ಅಂತ ಹುಡುಗಿರ್ನ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಹೊಯ್ಸಳ ಅಂತ. ಬನ್ನಿ ಒಳಗೆ ಹೋಗೋಣ. ಜುಗ್ಗಿ 1 ರೂಪಾಯಿ ಖರ್ಚು ಮಾಡಿಲ್ಲ, ನಿಜ ಹೇಳ್ತಾ ಇದ್ದೀನಿ. ನಾನು ಇಲ್ಲಿವರೆಗೂ ಅವ್ರು ಮೊದಲನೇ ಟ್ರೀಟ್ ನನಗೆ ಕೊಡಿಸ್ತಾ ಇರೋದು 30 ವರ್ಷ ಆಗಿರ್ಬೋದು. ನಮ್ಮ ಅಣ್ಣ ಎಷ್ಟು ಸರಿ ಕೊಡಿಸಿದೆ ನನ್ನ ಲೆಕ್ಕಕ್ಕೆ ಇಲ್ಲ. ಇಲ್ಲ ಅದು ಕೌಂಟ್ಲೆಸ್. ನಮ್ಮ ಹೊತ್ತಿಗೆಗೂ ಗೊತ್ತಾಗುಂಟು ನೋಡಿ, ನಗಡ್ತಾ ಉಂಟು. ನಾವು ಹೊತ್ತಿಗೆನಲ್ಲ ಅಪ್ಪು ಅಂತ ಕರೆಯೋದು. ಹಾಗೆ ನಾವು ಗಾಡಿ ಪಾರ್ಕಿಂಗ್ ಮಾಡಿ ಒಳಗೆ ಬರ್ತಿದ್ದಾಗೆ ಒಬ್ಬರು ಸ್ವಾಗತ ಮಾಡೋಕ್ಕೆ ಅಂತ ಗೇಟಲ್ಲಿ ನಿಂತಿರ್ತಾರೆ. ಹಾಗೆ ಅವರು ಕೂಡ ಕರ್ಕೊಂಡು ಬಂದು ಇಲ್ಲಿ ನಮಗೆ ಹೋಗ್ತಿದ್ದಾಗೇ ಕೈಗೆಲ್ಲ ನೀರು ಕೊಡ್ತಾ ಇದ್ದಾರೆ. ಹಾಗೆ ಟೀ ಮಾಡಿ ಕುಂಕುಮ ಇಟ್ಟು. ಇದೊಂಥರ ಚೆನ್ನಾಗಿದೆ ಅಲ್ಲ. ಇದು ಯಾವ ಹೋಟ್ಲಲ್ಲೂ ಈ ಥರ ನಾನು ನೋಡಿರಲಿಲ್ಲ. ಹಾಗಾಗಿ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಹೋಟೆಲು ತುಂಬ ದೊಡ್ಡದಿದೆ. ತುಂಬ ಅಂದರೆ ಆ ಥರ ದೊಡ್ಡದಲ್ಲ, ಏನೋ ಒಂಥರ ಡಿಫ್ರೆಂಟಾಗಿ ನಾವು ಈಗ ಮಲೆನಾಡು ಸೈಡು ಮನೆಗಳಿಗೆ ಹೋಗ್ತೀವಲ್ಲ ಆ ಥರ ಇದೆ. ಆ ಒಂದೊಂದು ಕಿಟಕಿ ಬಾಗಿಲುಗಳ ಡಿಸೈನ್ ನೋಡ್ಬೋದು ಅಥವಾ ನೆಲ ನೋಡ್ಬೋದು, ಎಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಅವು ನೋಡಿ ಎಷ್ಟು ಚೆನ್ನಾಗಿದೆ ಪಾತ್ರೆಗಳೆಲ್ಲ. ಆ್ಯಕ್ಚುಲಿ ನಾವು ಸೆಕೆಂಡ್ ಟೈಮ್ ಬರ್ತೇವೆ. ಫಸ್ಟ್ ಟೈಮ್ ಇಲ್ಲಿ ನಮ್ಮ ಪಪ್ಪ ಮುಂದೆ ಒಂದು ಸರಿ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಿದ್ದು, ಅವಾಗ ಬಂದಿದ್ದು. ನೆಕ್ಸ್ಟ್ ನಮ್ಮ ಜೀಜಿ ಜೊತೆ ಯಾವಾಗಲೂ ಬಂದಿದ್ದು, ಅಂದರೆ ಭಾವನ ಜೊತೆ. ಇವಾಗ ಒಂದು ಸರಿ ಬಂದಿರೋದು. ಚೆನ್ನಾಗಿದೆ ಇಲ್ಲಿ, ಹಾಗಾಗಿ ಬಂದಿದ್ದು. ಹಾಗೆ ಫುಡ್ಡೆಲ್ಲ ಆರ್ಡ್ರ್ ಮಾಡ್ತಿದ್ದು. ಹಾಗೆ ಬಫೆ ಸಿಸ್ಟಮ್ ಕೂಡ ಇತ್ತು ಅಲ್ಲಿ. ಇದು ವೆಜ್ಜಾ? ಓಕೆ. ಪಡ್ಡು ಇದು ರಾಗಿ ರೊಟ್ಟಿನಾ? ಇದು ಇದು ರಾಗಿ ರೊಟ್ಟಿ, ಇದು ಅಕ್ಕಿ ರೊಟ್ಟಿ ಅಲ್ಲ? ಹೊಡಿ ಹತ್ತಮ್ಮ ಹೊಡಿರಿ. ವಾಪಸ್ ಸ್ಪೂನಲ್ಲಿ ಹೊಡಿಬೇಡ. ಬರೀ ಹತ್ತಮ್ಮಂಗರಿ ಕಲ್ಲ. ಐ ಅದು ಗೊತ್ತಾಗುತ್ತೆ, ಸ್ಪೂನಲ್ಲಿ ಹೊಡಿಬೇಡ. ಬರೋ ಗೊತ್ತಿಲ್ಲ ಇದಕ್ಕೆ. ಬಫೆ ಸಿಸ್ಟಮ್ ಇದೆ. ಮತ್ತು ನಾವು ಆರ್ಡ್ರ್ ಬೇಕಾದರೂ ಮಾಡ್ಕೊಬೋದು. ಬಫೆ ಸಿಸ್ಟಮ್ ಒಬ್ಬರಿಗೆ 995 ಆಗುತ್ತೆ, 945 ಆಗುತ್ತೆ ಒಬ್ಬರಿಗೆ. ಇಲ್ಲಿ ನೋಡಿ ಎಲ್ಲ ಜನಪದ ಥರ, ಜನಪದ ಲೋಕ ಥರ ಇಲ್ಲಿ ಹೋಟೆಲ್ನೇ ರೆಡಿ ಮಾಡಿಬಿಟ್ಟಿದ್ದಾರೆ. ಮೇಲೆ RCC ಕೂಡ ಹೇಗಿದೆ, ರಂಗೋಲಿ ಎಲ್ಲ ಬಿಟ್ಟು ಹಳೆಯ ಕಾಲದ ರಂಗೋಲಿ ಎಷ್ಟು ಚೆನ್ನಾಗಿದೆ. ಯಾವ ಥೀಮಲ್ಲಿದೆ ಅಂದರೆ ಹೊಯ್ಸಳ ಅನ್ನೋ ಹೆಸರಿಗೆ ಕರೆಕ್ಟಾಗಿರೋ ಥರನೇ ಇರೋದು. ಅಂದರೆ ಕಿಂಗ್ಸು, ಅದೇ ರಾಜರ ಕಾಲದ್ದು ಹೆರಿಟೇಜ್ ಥರ ಇರೋದು. ಸಕ್ಕತ್ತಾಗಿದೆ. ಒಳಗೆ ಅಷ್ಟೇ, ಎಂಟ್ರೆನ್ಸ್ ಬರುವಾಗಲೂ ಅಷ್ಟೇ ಅವ್ರು ಸ್ವೀಕರಿಸಿದಾಗಲಿ. ನೀವು ಎಷ್ಟೇ ಬಿಸಿಲು ಬಂದರೂ ಒಳ್ಳೆ ಕೂಲ್ ಫೀಲ್ ಆಗುತ್ತೆ. ಏನು ಹಂಚು ನೋಡ್ಬೋದು, ಹಂಚಿಗೆ ಮತ್ತು ಸೀಲಿಂಗ್ಗಳು ಎಲ್ಲ ನೀವು ಭಾರಿ ಮಲೆನಾಡು ಮಡಿಕೇರಿ ಸೈಡ್ ಸೇಮ್ ಅಲ್ಲಿಗೆ ಬಂದಂಗೆ ಆಗ್ತದೆ. ಇಲ್ಲಿ ಬಫೆ ಸಿಸ್ಟಮ್ ಎಲ್ಲ ತಾಮ್ರ, ಹಿತ್ತಾಳೆ ಎಲ್ಲ ಜಾಸ್ತಿ. ಯಾವುದು ಕಾಣಿಸೋದೇ ಇಲ್ಲ, ಬರೀ ಹಿತ್ತಾಳೆ. ಕೈ ತೊಳೆಯೋದು ನೀರು ಕೂಡ ಚೆನ್ನಾಗಿತ್ತು. ನನಗೆ ಅನಿಸ್ತಾಯಿತ್ತು ಲಾಸ್ಟ್ ಟೈಮ್ ಅದು ಮಡಿಕೆಲೆ ಬರೋದು. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಡ್ರಾಯಿಂಗ್ ಮಾಡಿರೋದು ಕೂಡ ಅಷ್ಟೇ, ಎಷ್ಟು ನೀಟಾಗಿ ಹಳೆಯ ಕಾಲದ ಏನೇನಿರುತ್ತೆ ಅದೇ ಥೀಮಲ್ಲಿ ಮಾಡಿರೋದು. ನಮ್ಮ ಸಾಹೇಬ್ರು ನೀರು ದೋಸೆ ತಗೊಂಡಿದ್ದಾರೆ. ಅವರೇ ಸ್ಪೂನಲ್ಲಿ ತಿಂತಿದ್ದಾರೆ. ತಿನ್ಸಕ್ಕೆ ಹೋದ್ರೆ ಒಡೆಯಕ್ಕೆ ಬರ್ತಿದ್ದಾರೆ. ತೋರ್ಸು ಅತ್ತೆಗೆ ಹೆಂಗೆ ತಿನ್ಸತ್ತೆ ಹಂಗಲ್ಲ. ಹಾಕೊಳ್ಳಿ, ಇದು ತಿನ್ನಿ. ಬೀಳುತ್ತೆ ತಿನ್ನಿ, ಬೈಗೆ ಹಾಕೊಳ್ಳಿ. ವೆರಿ ಗುಡ್. ಇವು ಕೆಳಗೆ ಬಿದ್ರೆ ನಗಾಡ್ತಾರೆ ಕಣು. ಅದು ಕೈಯಲ್ಲೇ ತಿಂದೇನಾಗುತ್ತೆ ನೋಡಿ. ಪಾತ್ರೆಗಳು ಎಷ್ಟು ಚೆನ್ನಾಗಿದೆ. ಅಂಡನೇ ಇಟ್ಬಿಟ್ಟಿದ್ದಾರೆ. ಏನ?
ಇದೇ ಇರೋದ್ರೊಳಗೆ ಇನ್ನೇನು ಬೇರೆ ಏನಿಲ್ಲ. ಅದನ್ನೇ ಇಲ್ಲಿ ತಿನ್ಸಿ ಇಲ್ಲಿ ಬರುತ್ತೆ. ಅವ್ರದ್ದು ಅರ್ಧದಷ್ಟಿದ್ದಾರೆ. ಆ್ಯಕ್ಚುಲಿ ನಾವು ಪಾದಯಾತ್ರೆ ಕರ್ಕೊಂಡು ಹೋಗೋಣ ಅಂತ ಇದ್ದು ಬರೋದ್ರೊಳಗೆ ಎಲ್ಲಿ ಮಂಗಳಮಯ ಅಂತಾರಂತ ಹೇಳಿ ಕರ್ಕೋಗಿಲ್ಲ. ಅದೃಶ್ಯರಾಗ್ಬಿಟ್ರೆ ಕಷ್ಟ ಆಮೇಲೆ ಕಳಿಸಿದ್ರು ನಾವು ಕರ್ಕೋಗೋಕೆ ರೆಡಿ ಇರಲಿಲ್ಲ. ಬಂದು ನಮ್ಮ ಅಣ್ಣಂಗೆ ಉತ್ತರ ಕೊಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ. ಹಾಗಾಗಿ ಹಂಗಂತ ನೀನು ಯಾಕೆ ಎಷ್ಟು ಪಾದಯಾತ್ರೆ ಬರಲಿಲ್ಲ? ಹೌದೇನೋ ಬೇರೆ ಕೆಲಸ ಇತ್ತಲ್ಲ. ಹಾಗಾಗಿ ಬರಲಿಲ್ಲ. ಇಲ್ಲಾಂದರೆ ಎಲ್ಲ ಕಾವೇರಿ ಹೋಗಿದೆ ಬಾಗ್ಮಂಡ್ಲ ಹಾಗಾಗಿ ಬರೋಕ್ಕಾಗಲಿಲ್ಲ. ಬನ್ನಿ ಈಗ ಬಂದು ಫುಡ್ಡೆಲ್ಲ ಬಂತು. ಹೇಗಿದೆ ಅಂತ ನೋಡಿ ಟೇಸ್ಟ್ ಹೇಳ್ತೀವಿ. ಇಲ್ಲಿ ಚೈನೀಸ್ ಫುಡ್ಡೆಲ್ಲ ಇಲ್ಲ. ಗೌಡ್ರ ಥರ ಕೂತ್ಕೊಂಡು ತಿಂತಾ ಇರೋದು ನೋಡಿ, ಗೌಡ್ರ ಸ್ಟೈಲಲ್ಲಿ. ನಾಚಿಕೆ ಬೀಳಿಸ್ಕೊಂಡೆಲ್ಲ ತಿಂತಾರೆ ಇವರು. ಚಿಕನ್ ಸೂಪ್ ನೋಡಿದರೆ ಸೊಪ್ಪಿನ ಸಾಂಬಾರು ಇದ್ದಂಗೆ ಇದೆಯಲ್ಲ, ಬೇಳೆ ಸಾಂಬಾರು ಇದ್ದಂಗೆ. ಟೇಸ್ಟ್ ನೋಡೋಣ ಹೇಗಿದೆ ಸೂಪ್ ಅಂತ. ಚೆನ್ನಾಗಿದೆ, ಹುಳಿ ಇದೆ ಸ್ವಲ್ಪ, ಆದರೆ ನನಗೆ ಹುಳಿ ತುಂಬ ಇಷ್ಟ. ಸೊ ಹಾಗಾಗಿ ಚೆನ್ನಾಗಿದೆ ಅನಿಸ್ತದೆ. ಹೆಸನ ನನ್ನ ಪಾರ್ಟಿ ಹೆಂಗಿದೆಯೋ ಹೆಸನ ಗಮ್ಮತ್ತಾಗಿ ಕಾಣಿಸ್ತಾ ಇದೆ. ಎಂಡಿಂಗ್ ಹಿಂಗಾಗುತ್ತೆ ನೋಡೋಣ. ಇದೇ ಫಸ್ಟು, ಇನ್ನು ಯಾವತ್ತೂ ಕೊಡ್ಸಲ್ಲ. ಈಗಲೇ ಏನು ಬೇಕಾದ್ರೆ ತೊಗೊಂಬಿಡು. ಗೌಜಿ ಗಮ್ಮತ್ತಿದೆ. ಬೈದು ಇವತ್ತು ಅವನೇ ಪಾರ್ಟಿ ತಗೊಳ್ತಾರೆ. ಅದು ನಾನು ಪಾರ್ಟಿ ಕೊಡ್ಸಿರೋತ್ತಿಗೆ ಇಲ್ಲಿ ಬಂದು ಬರೆ ಆಗ್ತಿರೋದು ನನಗೆ. ದೊಡ್ಡ ತಂಗಿ ಇಲ್ಲಿಗೆ ಹೋಗೋಣ. ದೊಡ್ಡ ತಂಗಿ ಇಲ್ಲಿಗೆ ಹೋಗೋಣ. ಹೆರಿಟೇಜಿಂದ ಹೊಯ್ಸಳಿಗೆ ಬೇಕು ಅಂತ. ಚಿಕ್ಕ ತಂಗಿ ಬೇರೆ ಅಲ್ವಾ, ಕರ್ಕೊಂಡು ಬಂದೆ. ನನಗೆ ಕರ್ಕೊಬರೋ ಕೆಲಸ ನಂದು, ಇದೆಲ್ಲ ಪೂಜೆ ಹೇಳ್ತಿದೆ. ಎಂಥ ತಂಗಿರು ಸಿಕ್ಕಿದ್ದಾರೆ. ಒಬ್ರು ಕರೆನ್ಸಿ ಹಾಕಿಸ್ತಾರೆ, ಒಬ್ರು ಊಟ ಕೊಡಿಸ್ತಾರೆ ಅಂತ. ಇನ್ನೊಬ್ಬ ತಮ್ಮ ಇದ್ದಾನೆ, ಪೂರ ಎಲ್ಲಾನು ನೋಡಿ. ನಮ್ಮ ಅಣ್ಣಂಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ, ಫ್ರೀಯಾಗಿ ಬಿಟ್ಟುಂಟು. ನಮ್ಮ ಹತ್ರ ಯಾರಾದರೂ ಫ್ರೀಯಾಗಿ ಬಿಡ್ತಾರ. ಇನ್ನೊಂದು ಮದುವೆ ಮಾಡೋಕ್ಕೂ ರೆಡಿ ಆಗುಂಟು ನಮ್ಮ ಅಪ್ಪ. ಇಲ್ಲ ನೋಡಿ, ನಾನು ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ತಮ್ಮಗೊಂದು ಹುಡುಗಿ ನೋಡಿ ಅಂತ ಹೇಳಿದ್ದೆ. ಅಣ್ಣಂಗೂ ಒಂದು ಹುಡುಗಿ ನೋಡಿ ಬರಬೇಕು. ನಮ್ಮ ಅದಕ್ಕೆ ಯಾವ ತೊಂದರೆನೂ ಇಲ್ಲ. ಹಂಗಂತ ಲಾಸ್ಟ್ ವಿಡಿಯೋದಲ್ಲಿ ಕೇಳ್ತಾ ಇದ್ರಿ, ಅದಕ್ಕೆ ತೋರಿಸಿಲ್ಲ ಅಂತ. ಇವರೇ ನಮ್ಮ ಅಣ್ಣನ ಹೆಂಡ್ತಿ, ನಮ್ಗಿಂತ ಚಿಕ್ಕವರು ಒಂದು 5-6 ವರ್ಷ. ಅದಕ್ಕೆ ಅನ್ನಲ್ಲ, ಅಪ್ಪು ಅಂತ ಕರೆಯೋದು ನಾವು. ಇವ್ರು ನಮ್ಮ ಸಾಹೇಬರು ನೋಡಿ. ಮನೇಲಿ ಊಟ ಕೊಟ್ಟರೆ ಓಡಾಡಿದ್ರು ತಿನ್ನಲ್ಲ. ಇವತ್ತು ನೋಡಿ ಬೇಡ ನೆಕ್ ಇಡ್ತಾ ಇರೋದು. ಅತ್ತೆ ಪಾರ್ಟಿ ಅಲ್ವಾ, ಅವನಿಗೂ ಅತ್ತೆ ಪಾರ್ಟಿ ಹಾಕಿರೋತ್ತಿಗೆ ನೆಕ್ತಾ ಇರೋದು. ಮಜಾ ಸಿಗ್ತದೆ ಪಾಪ. ಅದು ಹೊಟ್ಟೆ ಎಷ್ಟು ಪಾಪ ಮಧ್ಯಾಹ್ನದಿಂದ ಅಳ್ತಾ ಇತ್ತು. ಬಾಯ್ ಮಾಡಿ ಬಿಟ್ಟನಿ. ಅತ್ತೆ ಅಲ್ಲಿ ಹೇಳಿ, ಪೂಜಾ ಏನಿದೆ? ಪೂಜಾ ಎಲ್ಲ ಪೂಜೆ ತೋರಿಸಿ. ಪೂಜೆ ಅಲ್ಲಿ ತೋರಿಸಿ ಇದೆ. ಬಾಯ್ ಮಾಡಿ ಅವನ ಹೆಸರಿ ಅಂತ. ಕಾವ್ಯತೆ ಇಲ್ಲಿ, ಕಾವ್ಯತೆ ಕಣ್ಣು ನೋಡಿರಿ. ಪೂಜೆ ತೆಗೊಂಡು ಕಣ್ಣು ನೋಡಿರಿ. ಅತ್ತಮ್ಮಗೊಂದು ಕಣ್ಣು ನೋಡಿರಿ. ಕಣ್ಣು ನಿಮ್ಮ ಅಪ್ಪ ಇದನ್ನೇನು ಹೇಳ್ಕೊಟ್ಟಿರೋದು. ಕಣ್ಣಿಗೆ ಹೊಡಿರಿಲ್ಲ, ಕಣ್ಣು ನೋಡಿರಿ. ಅತ್ತಮ್ಮನ ಕಣ್ಣು ಕೊನೆ ಖಾಲಿ ಇನ್ನೂ ಇಲ್ಲೇ ಇದೆ ಕಣು. ಇದು ಮಟನ್ ಚಾಪ್ಸು. ಎಷ್ಟು ಕೆಂಪಗಿದೆ ನೋಡಿ. ನಂಗೆ ಆ್ಯಕ್ಚುಲಿ ಕೆಂಪಗಿರೋದು ಇಷ್ಟ. ಮಟನ್ ಸಾಂಬಾರಾಗಲಿ, ಮಟನ್ ಗ್ರೇವಿ ಆಗಲಿ ಇಲ್ಲ. ನಂಗೆ ಆ್ಯಕ್ಚುಲಿ ಪರೋಟ ಇಷ್ಟ. ಇದೇನಿದು? ಕುಲ್ಚಾ. ಇದು ಕುಲ್ಚಾ ರೋಟಿ. ನಂಗೆ ಆ್ಯಕ್ಚುಲಿ ಇದು ನಂಗೆ ಇಷ್ಟ ಇಲ್ಲ. ನಂಗೆ ರೈಸ್ ಐಟಮ್ಸ್ ಇಷ್ಟ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಮಟನ್. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಮಗೆ ಸ್ಪೈಸಿ ಇಷ್ಟ. ಸ್ಪೈಸಿ ಹೇಳಿದ್ದು. ಇದೆಂತ ಚಿಕನ್? ಹುಳಿ ಖಾರ ಎಲ್ಲ ಸಕ್ಕತ್ತಾಗಿದೆ. ಮೊದಲು ನಾನ್ ವೆಜ್ ಆ್ಯಕ್ಚುಲಿ ಸ್ಪೈಸಿ ಆಗಿರಬೇಕು. ಇದು ಕೂಡ ಸ್ಪೈಸಿ ಆಗಿದೆ, ಚೆನ್ನಾಗಿದೆ. ತುಂಬ ಅಲ್ಲ, ಚೆನ್ನಾಗಿದೆ. ಇದು ಮಟನ್ ಬಿರಿಯಾನಿ, ಮಟನ್ ಮಡಕೆ ಬಿರಿಯಾನಿ. ಇದು ಚಿಕನ್ ಮಡಕೆ ಬಿರಿಯಾನಿ. ಚಿಕನ್ ಮಡಕೆ ಬಿರಿಯಾನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಆ್ಯಕ್ಚುಲಿ ಬಿರಿಯಾನಿಗೆ ನಿಂಬೆಹಣ್ಣೆಲ್ಲ ಹಾಕ್ಕೊಂಡು ನನಗೆ ಆ್ಯಕ್ಚುಲಿ ಬಿರಿಯಾನಿಲಿ ಬರೀ ರೈಸ್ ಇಷ್ಟ, ಪೀಸ್ ಅಷ್ಟು ಇಷ್ಟ ಆಗಲ್ಲ. ನೋಡೋಣ. ಬಿರಿಯಾನಿಗೆ ನಿಂಬೆಹಣ್ಣು ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿ ಇಟ್ಕೊಂಡು ತಿಂದರೆ ಚೆನ್ನಾಗಿದೆ. ಚಿಕನ್ ಎರಡು ತಗೊಂಡ್ಬಿಟ್ಟು ನಮ್ಮ ಅಣ್ಣ ಆ್ಯಕ್ಚುಲಿ ಚಿಕನ್ ತಿನ್ನಲ್ಲ ಜಾಸ್ತಿ, ಅವ್ನು ಮಟನ್ನು.
ಸೊ ಹಾಗಾಗಿ ಅವ್ನು ಮಟನ್ ಬಿರಿಯಾನಿ ತೊಗೊಂಡ್ಬಿಟ್ಟು ನಮ್ಮ ಪಾಪಣಿ ನಾವು ಹೆಂಗೆ ತಿಂತಿದ್ದೀವಿ ಅವನು ಹಂಗೆ ಈರುಳ್ಳಿ ಟೊಮೊಟೊ ಎಲ್ಲ ಕೇಳಿಸ್ಕೊಂಡು ತಿಂತಿದ್ದೀನಿ. ಅದಕ್ಕೆ ಈರುಳ್ಳಿ ಅಂದರೆ ಇಷ್ಟ. ಸೂಪರ್ 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 ಹಿಂಸೆ ಕೊಡ್ದಂಗೆ ಕೂತಿರೋದು ನೋಡಿ. ಅದು ಅವನು ಮಜಾ ಮಾಡ್ಕೊಂಡು ತಿಂತಿದ್ದಾನೆ. ಎಷ್ಟು ಮಟನ್ ಬಿರಿಯಾನಿ ಹೇಗುಂಟು? ಅವನು ಒಬ್ಬನೇ ತಿಂತಿರೋದು. ಸೊ ಹಾಗಾಗಿ ಚೆನ್ನಾಗಿರ್ಬೇಕು. ನಾನ್ ವೆಜ್ಜಿಗೆ ಖಾರ ಇದ್ದರೆ ಇಷ್ಟ. ಬಟ್ ನಮ್ಮ ಅಣ್ಣ ನನಗೂ ನಮ್ಮ ಅಕ್ಕಂಗೂ ಸರಿ ಇದೆ. ಬಟ್ ನಮ್ಮ ಅಣ್ಣಂಗೆ ಸ್ಪೈಸಿ ಅಂದರೆ ಇಷ್ಟ ಇಲ್ಲ ನೋಡಿ. ಅವ್ನ ಪ್ಲೇಟ್ ನೋಡಿ. ಇಲ್ಲ ನಮ್ಮ ಅಣ್ಣಂಗೂ ನಮ್ಮ ತಮ್ಮಂಗೂ ಊಟ ಮಾಡೋಕ್ಕೆ ಬರೋಲ್ಲ. ಅದೇ ನಮ್ಮ ಅಪ್ಪ ಹೇಳ್ಕೊಟ್ಟಿರೋದು ನೋಡಿ ಹೇಗಿದೆ. ಇದು ಕಾಂತರಾಜ್ KP ಅವರು ಊಟ ಮಾಡೋದು ಹೇಳ್ಕೊಟ್ಟಿರೋದು. ಇದಕ್ಕೆ ನಮ್ಮ ದೊಡ್ಡಪ್ಪನ ಹೆಸರು ಹೇಳಕ್ಕೆ ನಾಚಿಕೆ ಆಗುತ್ತೆ. ಇವರಿಬ್ರು ಕಲ್ತಿರೋದು ಇದ್ದು ತಡ್ರಿ. ಆಮೇಲೆ ಬರೀ ನೀವು ಇನ್ನು 3 ಪ್ಲೇಟ್ ನೋಡಿದ್ದೀರಾ. ಇಲ್ಲಿ ನೋಡಿ ಇದನ್ನು ನಾನು ಸಂಜೆ 8 ಗಂಟೆ ಆದರೂ ಪರವಾಗಿಲ್ಲ ಇಲ್ಲೇ ಕೂತ್ಕೊಂತೀನಿ ನಾನು. ಅಮ್ಮ ಮಗನ್ನ ಖಾಲಿ ಮಾಡಲಿಲ್ಲ ಅಂದ್ರೆ ಇಲ್ಲಿಂದ ಮನೆ ತನಕ ಹೋಗೋವರೆಗೂ ಹೊಡ್ಕೊಂಡೇ ಹೋಗ. ಇದು ನಮ್ಮ ಯಶನ ಕಳಿಸಿರೋ ಬುದ್ಧಿ. ಇನ್ನು ನಮ್ಮ ತಮ್ಮನ ತಟ್ಟೆ ಪ್ಲೇಟು ನೋಡಬೇಕು. ಹೊಟ್ಟೆ ಉರ್ಕೊಂತೀರ ನೀವು. ಅಷ್ಟು ವೇಸ್ಟ್ ಮಾಡ್ತೇನೆ. ಒಂದು ಬಿಡ್ಸಕ್ಕೆ ಬರಲ್ಲ, ತಿನ್ನಕ್ಕೆ ಬರಲ್ಲ ಅವನಿಗೆ. ಇದು ಈ ಪ್ಲೇಟ್ಗಳು ನೋಡೋಕೆ ಚಂದ. ಅದರಲ್ಲಿ ತೊಳೆಯೋದು ಏನೂ ಇರಲ್ಲ. ಪ್ಲೇಟ್ ಹಂಗೆ ಇನ್ನೊಬ್ರಿಗೆ. ಅದು ಕಾಂತರಾಜ್ KP ಅವರು ಹೇಳ್ಕೊಟ್ಟಿರೋದು ಕಣೋ. ನಮ್ಮ ಡ್ಯಾಡಿ ಹೇಳ್ಕೊಟ್ಟಿರೋದು ಕ್ಲೀನಾಗಿ ಪ್ಲೇಟ್ ಖಾಲಿ ಮಾಡಬೇಕು. ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಂಡು ತಿನ್ನಬೇಕು. ಅದು ಒಂದು ಕಡೆಯಿಂದ ತಿನ್ನಬೇಕು ಅಂತ. ಆದರೆ ಪಾಪ ನಮ್ಮ ದೊಡ್ಡಪ್ಪನೂ ಮಾತ್ರ ಹೊಡೆದೊಡ್ದು ಹೇಳ್ಕೊಟ್ಟಿದ್ದಾರೆ. ಮಾತ್ರ ನಾವು ಚಿಕ್ಕದ್ರಲ್ಲಿದ್ದಾಗ ನಾವು 4 ಜನ ಒಟ್ಟಿಗೆ ಓದಿರೋದ್ರಿಂದ ನಮ್ಮ ದೊಡ್ಡಪ್ಪ ಹೆಂಗೆ ತಿನ್ನಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಒಂದು ಸೈಡಿಂದ ತಿನ್ನಬೇಕು ಅಂತಲೇ ಹೇಳ್ಕೊಟ್ಟಿದ್ದಾರೆ. ಅದೇನಪ್ಪ ಹೊಡೆದಂಗೆ ಇವರು ಹೊಡೆದಂಗೆ ಬಂಡು ಬಿದ್ದಿದ್ದಾರಪ್ಪ ಇವರು. ಈ ಸಾಹೇಬ್ರು ನಾವೇನು ಒಬ್ಬಾ ಜಾನಕನ ಬಂಗಾರಿ. ನನಗೆ ಅಪ್ಪುಗೆ ಪೈನಾಪಲ್, ಇವರಿಬ್ಬರಿಗೆ ಮಸ್ಕನ. ಅಯ್ಯೋ ಅಯ್ಯೋ ಅಪ್ಪ ಅವನು ಹೆಂಗೋ ತಿಂತಾ ಇದ್ದ. ಹೌದಾ? ನಿನಗಿರೋದೇಶನ ಶುಗರು. ನಮಗೇನು ಶುಗರ್ ಇಲ್ಲ, ನಾವು ಚೆನ್ನಾಗಿದ್ದೀವಿ. ಶುಗರ್ಲೆಸ್ ಇದು ನಮಗೆ ಬೇಡ. ಇವನು ಸ್ವಲ್ಪ ತುಂಬ ಹೆಲ್ತ್ ಕೇರ್ ಮಾಡ್ತಾನೆ. ಸ್ಕಿನ್ನೂ ಓವರಾಗಿ ನಮ್ಮ ಅತ್ತಿಗೆ ಕೇಳಿ ಚೆನ್ನಾಗಿ ಹೇಳ್ತಾರೆ. ಹುಡುಗಿರು ಕಾಂಪಿಟೇಷನ್ ಮಾಡೋದು ನೋಡಿದ್ರೆ ಹುಡುಗಿ ಕಾಂಪಿಟೇಷನ್ ಮಾಡಿರೋದಿಲ್ಲ ಅಲ್ವಾ? ನೋಡಿಲ್ಲ. ನಾವು ಮುಖಕ್ಕೆ ಏನೂ ಹಾಕೊಳ್ಳಂಗಿಲ್ಲ. ಇವನು ಅದು ಹಾಕೊಳ್ಳೇಬೇಕು. ಹೌದು, ಸ್ಕಿನ್ ನೋಡಿ ನಮ್ಮಿಬ್ಬರದು ಒಂದೇ ಥರ ಇದೆ. ಕೇಳಿ ನೋಡಿ ಹಾಕೊಳ್ತೇನೆ. ಇನ್ನೊಂದೇನು ಗೊತ್ತಾ, ನಾವು ಚೆನ್ನಾಗಿದ್ದೀವಿ ಅಂತ ಯಾವತ್ತೂ ಹೇಳೋದು. ಯಾವತ್ತು ಚೆನ್ನಾಗಿ ಕಾಣಲ್ಲ ಅವತ್ತು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತೀನಿ. ಯಾಕಂದರೆ ಚೆನ್ನಾಗಿ ಕಾಣಿಸ್ಬಾರ್ದು ಅವನಕ್ಕಿಂತ ಅಂತ. ಇಲ್ಲ ನಿಜ ಹೇಳ್ತಾರೆ. ಯಾವತ್ತು ಚೆನ್ನಾಗಿ ಕಾಣಿಸಲ್ಲ ಬಂದು ಅದು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತೇನೆ. ಮತ್ತೆ ಎಲ್ಲಿ ಮೇಕಪ್ ಚೇಂಜ್ ಮಾಡ್ಕೊಬಿಡ್ತಾಳೆ ಅಂತ ಹೇಳಿ. ಇದೆಂತೂ ರೈಸ್ ಅಲ್ವಾ ಅಂತ ಟೇಸ್ಟ್ ನೋಡಿ. ನಮ್ಮ ಅಣ್ಣಂಗೆ ಆ್ಯಕ್ಚುಲಿ ಸ್ವೀಟ್ಸ್ ತುಂಬ ಇಷ್ಟ. ಅವನಿಗೆ ಜ್ಯೂಸ್ ಎಲ್ಲ ಮಾತ್ರ ಸ್ವೀಟ್ಲೆಸ್ ಕುಡಿತಾನೆ. ಇದು ಮಾತ್ರ ಸ್ವೀಟ್ಸ್ ಮಾತ್ರ ಒಂದು ಬಂಡಿ ತಿಂತಾನೆ. ನಂಗೆ ಆ್ಯಕ್ಚುಲಿ ಸ್ವೀಟ್ಸ್ ಎಲ್ಲ ಇಷ್ಟ ಇಲ್ಲ. ಚೆನ್ನಾಗಿದೆ ಬಟ್ ನಂಗೆ ಸ್ವೀಟ್ಸ್ ಎಲ್ಲ ಇಷ್ಟ ಇಲ್ವಲ್ಲ. ಸೊ ಹಾಗಾಗಿ ನಮ್ಮ ಅಣ್ಣಂಗೆ ಭರ್ಜರಿ ಹಂಗದೆ. ನಮ್ಮ ಪುತ್ತಾನಿಗೆ ಏನು ಬಂತು? ಹೆಂಗಿದೆ ಪುಟ್ಟನಿ? ಸೂಪರ್. ಎಷ್ಟು ನಾನು ಹೋಗಿರ್ತೀನಿ, ಹೊಟ್ಟೆ ನೋವ್ತಾ ಇದೆ ಸ್ವಲ್ಪ. ನಂಗೆ ಹೊಟ್ಟೆ ನೋವು. ನಾನು ನಮ್ಮ ಅಕ್ಕ ಹೋಗಿರ್ತೀವಿ ಬೈಕಲ್ಲಿ. ನೀನು ಅಪ್ಪು ನಿಮ್ಮ ಮಗನ ಕರ್ಕೊಂಡು ಬನ್ನಿ ನೋಡಿ. ಕೊನೆಗೆ ನಮ್ದೆಲ್ಲ ತಿಂದಾಯ್ತು. ಫುಲ್ಲು ಬೋನ್ ಒಂದು ಬಿಟ್ಟಿದ್ದೀವಿ ಅಷ್ಟೇ. ಇದರಲ್ಲಿ ಬೋನ್ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಬಿಟ್ಟುಂಟು. ಬೋನ್ ಒಂದಿಲ್ಲ, ಇನ್ನೆಲ್ಲ ಇದೆ. ಸಪ್ಪೆ ಅದೇ ಜಗಳ ನಡೀತಾ ಇದೆ ಇಲ್ಲಿ. ಇಷ್ಟು ಉಳಿದಿದೆ. ಆಗ ಪಾರ್ಸಲ್ ಹಿಡಿದು ಎಲ್ಲರದು ಊಟ ಆಯಿತು. ಈಗ ಹೊರಡ್ತಾ ಇದ್ವಿ. ಈಗ ಓಪನ್ ಮಾಡ್ತಾ ಇದ್ದೆ. ನಮ್ಮ ಯಶನೊಂದು ನಂಗೆ ಗೊತ್ತಿಲ್ಲ. ಯಶನೇ ಮೇಡಮ್ ಅವರು ನಾಮ ಇಟ್ಟು ಒಳಗೆ ಕಳಿಸಿದ್ರು. ಒಳಗೆ ಬರ್ಬೇಕಾದ್ರೆ ಮೇಡಮ್ ಅವರು ನಮಗೆ ನಾಮ ಇಟ್ಟು ಕಳಿಸಿದ್ರು. ಏನು ಅಂತ ಗೊತ್ತಾಗ್ತದೆ. ಈಗ ಗೊತ್ತಾಗಿದೆ ನೋಡಿ. ಅವ್ರಿಗೆ ಗೊತ್ತಿಲ್ಲ ಈ ನಾಮ ಯಾರು ಹಾಕಿಸ್ಕೊಳ್ಬೇಕು. ಅದು ಲಾಸ್ಟಿಗೆ ನಾನೇ ಹಾಕಿಸ್ಕೊಳ್ತೀನಿ. ಅವರು ನನ್ನನ್ನು ನೋಡಿ ಹಾಕಿದ್ದಾರೆ. ನಾನಲ್ಲ, ಇವರು ನಾಮ ಕರ್ಕೊಂಡ್ಬಂದಿದ್ರು.
ಚೆನ್ನಾಗಿ ಕೊಟ್ಟಿದ್ದಾರೆ. ಅಲ್ಲಿ ಒಳಗಡೆ ನಮಗೆ ನಾಮ ಇಟ್ಟೆ ಕಳಿಸಿದ್ದು, ಆಮೇಲೆ ಗೊತ್ತಾಯ್ತು. ಬಿಲ್ ನೋಡಿ. ಆ್ಯಕ್ಚುಲಿ ಸ್ವೀಟ್ ಆಗಲಿ ಪಾಪುಗೆ ಕೊಟ್ಟಿದ್ದ ಐಸ್ ಕ್ರೀಮ್ಸ್ಗೆಲ್ಲ ಅವ್ರ ಪಾಪ ಬಿಲ್ ಹಾಕಿಲ್ಲ, ಅವರಾಗಿ ಖುಷಿಯಾಗಿ ತಂದು ಕೊಟ್ಟಿದ್ದು. ಶೇರ್ ಮಾಡ್ತಾ ಇದ್ದೆ, ನಮ್ಮ ಅಣ್ಣ ಶೇರ್ ಮಾಡ್ತಾನಂತೆ. 4,000 ರೂಪಾಯಿ ಬಿಲ್ ಆಗಿದೆ. ಅದನ್ನ ನಮ್ಮ ಅಣ್ಣ 1 ರೂಪಾಯಿ ಕೊಡ್ತಿದ್ದೆ. ಅದು ಪಾಪಡಿ ಇಲ್ಲ, 50 ಪೈಸೆ. ಇವಾಗ ಓಕೆ, ಇಲ್ಲಿಗೆ ಇವತ್ತಿನ ಹೊಯ್ಸಳ ಹೋಟ್ಲದು ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.